ನಾಳೆ ಜೆಡಿಎಸ್ ಬೆಳ್ಳಿ ಹಬ್ಬ ಸಮಾವೇಶಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಬೆಂಗಳೂರಿನ ಕೊಮ್ಮಘಟ್ಟದ ನೈಸ್ ಮೈದಾನದಲ್ಲಿ ವೇದಿಕೆ ಸಜ್ಜಾಗಿದ್ದು ಸಮಾವೇಶದ ತಯಾರಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ ಪಡೆದಿದ್ದಾರೆ. ಮೈತ್ರಿ ಒಗ್ಗಟ್ಟು, ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆಯೂ ಕೂಡ ನಿಖಿಲ್ ಮಾತಾಡಿದ್ದು, ಜಿಬಿಎ ಚುನಾವಣೆಗೆ ಮೈತ್ರಿ ಬೇಕೋ ಬೇಡವೋ ಚರ್ಚೆ ಆಗಿದೆ. ಮೈತ್ರಿ ಬೇಕೋ ಬೇಡವೋ ಅಂತಿಮ ತೀರ್ಮಾನ ವರಿಷ್ಠರಿಗೆ ಬಿಟ್ಟಿದ್ದು, ಜೆಡಿಎಸ್ ಸ್ವತಂತ್ರವಾಗಿ ಚುನಾವಣೆ ಎದುರಿಸೋಕು ಸಿದ್ಧವಾಗಿರಬೇಕು. ನಮ್ಮ ಸಿದ್ಧಾಂತ ಬಿಜೆಪಿ ಸಿದ್ಧಾಂತ ಬೇರೆ, ಆದರೂ ಒಟ್ಟಾಗಿ ಹೋಗಬೇಕು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಸಿದ್ಧಾಂತ ಬಿಜೆಪಿ ಸಿದ್ಧಾಂತ ಬೇರೆ, ಆದರೂ ಒಟ್ಟಿಗೆ ಹೋಗಬೇಕು ಅಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒಟ್ಟಿಗೆ ಹೋಗಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ವರಿಷ್ಠರು ಚರ್ಚೆ ಮಾಡ್ತಾರೆ ಅಂದಿದ್ದಾರೆ. ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಬಹಳ ಉತ್ಸಾಹದ ರಾಜ್ಯವನ್ನು ಸುತ್ತಾ ಇದ್ದೀರಿ. ಎಲ್ಲೇ ಹೋದ್ರು ಅಪ್ಪ ತಂದೆಯವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಸಿನಿಮಾದಿಂದ ಈ ಕಡೆ ಬಂದ ತಕ್ಷಣ ನೀವು ಬೇಗ ರಾಜಕಾರಣಕ್ಕೆ ಸ್ವಲ್ಪ ಹೊಂದ್ಕೊಂಡಿದ್ದೀರಿ. ಚುನಾವಣೆ ಎದುರಿಸಿದ್ರು ಕೂಡ ಸಂಘಟನೆ ಸ್ವಲ್ಪ ಜಾಸ್ತಿ ತೊಡಗಿಸ್ಕೊಂಡೆ ಕಾಣ್ತಾ ಇದೆ. ಈಗ ಚುನಾವಣಾ ರಾಜಕಾರಣನೇ ಬೇರೆ, ಸಂಘಟನೆ ರಾಜಕಾರಣನೇ ಬೇರೆ. ಬಹುಶಃ ಅದರ ತಕ್ಕಮಟ್ಟದ ಸಣ್ಣ ಪುಟ್ಟ ಅರಿವುಗಳು, ಸಣ್ಣ ಪುಟ್ಟ ಅನುಭವಗಳು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತೇವೆ. ಆದರೆ ಒಂದು ಬಹಳ ಸಂತೋಷ ಆಗಿರ್ತಕ್ಕಂಥ, ನನಗೆ ಒಂದು ರೀತಿ ಒಳಗಡೆ ತೃಪ್ತಿ ತಂದುಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಡಿಜಿಟಲ್ ಕ್ಯಾಂಪೇನ್ ಮೆಂಬರ್ಶಿಪ್ನ ಮುಂದಿಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ಅದಕ್ಕೆ ಪೂರಕವಾಗಿ ಆಯಾ ಜಿಲ್ಲೆಯ ತಾಲೂಕಿನ ನಾಯಕರುಗಳು, ಕಾರ್ಯಕರ್ತರು, ಮುಖಂಡರು ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮತ್ತು ಅಭಿಲಾಷೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಪಾರ್ಟಿಯಲ್ಲಿ ಹೊಸ ಚೈತನ್ಯ ಉಂಟಾಗಿದೆ. ನಾಳೆ ಸಮಾವೇಶದ ಬಗ್ಗೆ ತಯಾರಿಯನ್ನು ಮಾಡಿದ್ರಿ. ಜಿಬಿಎ ಚುನಾವಣೆ ಬಗ್ಗೆ ಎಷ್ಟರ ಮಟ್ಟಿಗೆ ನೀವು ಒಂದು ಸಭೆಗಳನ್ನು, ಮೀಟಿಂಗ್ಗಳನ್ನು ಮಾಡ್ತಾ ಇದ್ರಿ? ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಮ ಮೈತ್ರಿ ಪಾರ್ಟಿಯಲ್ಲೂ ಕೂಡ ಮೊನ್ನೆ ಕೋರ್ ಕಮಿಟಿ ಆಗಿದೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಒಟ್ಟಿಗೆ ಹೋಗ್ತಿರೋ, ಬೇರೆ ಬೇರೆ ಹೋಗ್ತಿರೋ, ಇದೆಲ್ಲವೂ ಕೂಡ ದಿನನಿತ್ಯ ಆಗ್ತಾ ಇರುವಂಥ ಚರ್ಚೆಗಳು. ಇದು ಸ್ವಾಭಾವಿಕವಾಗಿ ಸ್ಥಳೀಯ ಚುನಾವಣೆಗಳಂದ್ರೆ ಕಾರ್ಯಕರ್ತರು ಚುನಾವಣೆ ಅಂತಕ್ಕಂಥದ್ದು ಯಾವುದೇ ಪಕ್ಷ ಆಗಲಿ ಸರ್ವೇ ಸಾಮಾನ್ಯ ನಾವು ಭಾವಿಸ್ತೇವೆ. ಅಲ್ಲಿ ಏನಾಗುತ್ತೆ, ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ. ನಾನು ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಸ್ಪರ್ಧಿಗಳು ದೊಡ್ಡ ಮಟ್ಟದಲ್ಲಿರ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋದಾದರೆ ಬಹುಶಃ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಎರಡು ಪಕ್ಷದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ಬಟ್ ತೀರ್ಮಾನ ಏನೇ ಇರ್ಬೋದು, ಅದು ಪ್ರತ್ಯೇಕವಾಗಿ ಹೋಗ್ತೀವೋ ಅಥವಾ ಒಟ್ಟಾಗಿ ಹೋಗ್ತೀವೋ ಅಂತಕ್ಕಂಥದ್ದು ಆ ವಿಚಾರನೂ ಕೂಡ ನಿಮ್ಮ ಹತ್ರ ಏನು ಮುಚ್ಚುಮರೆ ಏನಿಲ್ಲ. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ನಾವು ಸಭೆಗಳು ಕರೆದಾಗ ನಾವು ಒಂದೇ ಮಾತು ಹೇಳ್ತೀವಿ, ನೀವು ರೆಡಿ ಆಗ್ತಕ್ಕಂಥದ್ದು ನಿಮ್ಮ ಸಾಮರ್ಥ್ಯದ ಮೇಲೆ ರೆಡಿ ಆಗಬೇಕು, ನಿಮ್ಮ ಸಂಘಟನೆಯ ಸಾಮರ್ಥ್ಯದ ಮೇಲೆ ನೀವು ಗುರುತಿಸ್ಕೋಬೇಕು. ಅಂತಿಮ ತೀರ್ಮಾನ ಅದು ಪ್ರತ್ಯೇಕವೋ ಅಲಯನ್ಸು ಅಂತಕ್ಕಂಥದ್ದು ಎರಡು ಪಾರ್ಟಿ ನಾಯಕರು ನಿರ್ಣಯ ಮಾಡ್ತಾರೆ. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.